ಬಂದ್ರಮ್ಮ, ಇದೇ ನಮ್ಮನೆ. ಪುಟ್ಟಿ ಪುಟ್ಟ ನೋಡಿ, ಇನ್ಮೇಲೆ ನೀವು ಇಲ್ಲೇ ಇರಬೇಕಾಯ್ತಾ? ಆಯಿತು ಅಂಕಲ್, ಚೆನ್ನಾಗಿದೆ ನಿಮ್ಮ ಮನೆ. ಹೌದು ಅಂಕಲ್, ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ಕರ್ಕೊಂಡು ಬರೋದೇನೋ ಬಂದುಬಿಟ್ಟೆ. ಇವ್ರನ್ನ ಹೆಂಗಪ್ಪ ನಾನು ನೋಡ್ಕೊಳೋದು? ನನ್ನನ್ನೇ ನಾನು ನೋಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡೋದು? ಇವ್ರಿಗೆ ಊಟದ್ದು ಅದೆಲ್ಲ ಹೆಂಗೆ ವ್ಯವಸ್ಥೆ ಮಾಡಲಿ? ಒಂದಿನ 2 ದಿನ ಹೋಟ್ಲಲ್ಲಿ ತಂದು ಕೊಡ್ಬೋದು. ಏನು ಮಾಡೋಣ? ಅಂಕಲ್, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂಕಲ್, ತಿನ್ನೋಕ್ಕೇನಾದರೂ ಇದ್ರೆ ಕೊಡಿ. ಹಾಂ ಸರಿ, ನೀವಿಬ್ಬರು ಹೋಗಿ ಮುಖ ತೊಳ್ಕೊಂಬನ್ನಿ, ನಾನು ತಿನ್ನೋಕ್ಕೇನಾರ ರೆಡಿ ಮಾಡ್ತೀನಿ, ಆಯಿತಾ? ಅಯ್ಯೋ ಏನಪ್ಪ ಮಾಡೋಣ, ಅಡುಗೆ ಮಾಡೋಕ್ಕೆ ಏನೂ ಇಲ್ವಲ್ಲ. ಏನು ಮಾಡಲಿ? ಹೋಟ್ಲಿಂದ ತರಿಸೋಣ ಅಂದರೆ ಕಾಸು ಬೇರೆ ಇಲ್ಲ. ಏನು ಮಾಡೋದು? ಈಗ ಸದ್ಯಕ್ಕೆ ಉಪ್ಪಿಟ್ಟು ಮಾಡಿ ಕೊಟ್ಟರೆ ಆಯಿತು, ಆಮೇಲೆ ನೋಡೋಣ. ಮಕ್ಕಳ ಬನ್ನಿ, ಊಟ ಮಾಡಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಅಂಕಲ್, ತುಂಬ ಚೆನ್ನಾಗಿತ್ತು ಅಂಕಲ್ ತಿಂಡಿ. ಹೌದು ಅಂಕಲ್, ತುಂಬ ಚೆನ್ನಾಗಿತ್ತು ತಿಂಡಿ. ನನಗೆ ತುಂಬ ಖುಷಿ ಆಯಿತು. ಹೊಟ್ಟೆ ತುಂಬ ತಿಂಡಿ ಕೊಟ್ರಿ ನೀವು, ತುಂಬ ಒಳ್ಳೆಯರು ಅಂಕಲ್. ಏನು ಒಳ್ಳೆಯರೋ ಏನು ಕೆಟ್ಟೋರೋ ಬಿಡಮ್ಮ, ನನಗೆ ಬಂದಂಗೆ ಮಾಡಾಕಿದ್ದೀನಿ. ನಾಳೆಯಿಂದ ನೋಡ್ಬೇಕು ಯಾರಿಗಾರ ಅಡುಗೆ ಮಾಡೋಕ್ಕೆ, ನೋಡೋಣ. ಅಂಕಲ್, ನನಗೆ ಅಡುಗೆ ಬರುತ್ತೆ. ನಾನು ನಮ್ಮಮ್ಮ ಹುಷಾರಿಲ್ದಾಗೆ ನಾನೇ ಅಡುಗೆ ಮಾಡ್ತಿದ್ದೆ. ಅನ್ನ ಸಾಂಬಾರು ಮಾಡ್ತೀನಿ ಅಂಕಲ್, ಸಾಕಲ್ವಾ ಅಷ್ಟು ಬಂದರೆ? ಹೌದಾ, ನಿನಗೆ ಅಡುಗೆ ಬರುತ್ತಾ? ಅಯ್ಯೋ, ಅಷ್ಟಾದರೆ ಸಾಕು ಬಿಡಮ್ಮ. ನನಗೂ ಹೊರಗಡೆ ತಿಂದು ಸಾಕಾಗ್ಬಿಟ್ಟಿತ್ತು. ನೀನೀಗ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಇನ್ಮೇಲೆ ನನಗೂ ಮನೆ ಊಟ ಸಿಕ್ತು. ಸರಿ, ಈಗ ಹೋಗಿ ಮಲ್ಕೊಳ್ಳಿ, ಮತ್ತು ನಾಳೆ ಏನಾರ ಮಾಡೋಣ. ತರಕಾರಿ ಎಲ್ಲ ತಗೊಂಬಂತೀನಿ, ತಗೊಂಬಂದ್ಮೇಲೆ ಅಡುಗೆ ಮಾಡುವಂತೆ, ಓಕೆನಾ? ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಅಂಕಲ್.